ಮೂಢ ಹಗರಣದ ವಿಚಾರವಾಗಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಸಾಕಷ್ಟು ದಾಖಲೆಗಳು ಕೂಡ ಹೊರಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮೂಢಕ್ಕೆ ದಾಳಿ ಮಾಡಬೇಕಾಗಿತ್ತು. ಈ ಬಗ್ಗೆ ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ಆದರೂ ಕೂಡ ದಾಳಿ ಆಗಲ್ಲ, ಯಾಕಾಗಿ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರದಾರರಂಥ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗುತ್ತೆ, ಲೋಕಾಯುಕ್ತ DYSP ಅವ್ರಿಗೆ ಇಶ್ಯೂ ಆಗುತ್ತೆ, ಆದರೂ ಕೂಡ ದಾಳಿ ಮಾಡಲ್ಲ, ಯಾಕಾಗಿ ಇರ್ಬೋದು ಅಂತ? ಸರ್, ಅದನ್ನೇ ಸರ್, ನಾವು ಈಗಾಗಲೇ ಲೋಕಾಯುಕ್ತ ಸಂಸ್ಥೆ ಮೇಲೆ ಅನುಮಾನ ವ್ಯಕ್ತಪಡಿಸಿ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಪೂರಕವಾಗಿ ಬಲವಾದ ಸಾಕ್ಷ್ಯಗಳು ಸಿಕ್ಕಿದೆ ಸರ್. ಮೊದಲು ಈ ಲೋಕಾಯುಕ್ತ ಕಚೇರಿಯ ಟಿಪ್ಪಣಿ ಸಿಕ್ಕಿತ್ತು, ಅದನ್ನು ಗಮನಿಸ್ತಾ ಇದ್ವಿ. ಮತ್ತು ಈಗ ಸರ್ಚ್ ವಾರೆಂಟ್ ಕೂಡ ಸಿಕ್ಕಿದೆ. ಸೊ ಅದನ್ನೆಲ್ಲ ಗಮನಿಸಿದಾಗ ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತರಿಗೆ ಈ ಅಕ್ರಮ ವ್ಯವಹಾರದ ಬಗ್ಗೆ ಸಾಕಷ್ಟು ಮಾಹಿತಿ ದಾಖಲಾತಿಗಳು ಇತ್ತು. ಆ ದಾಖಲಾತಿಗಳನ್ನು ಆಧರಿಸಿ ಅಲ್ಲಿ ಸರ್ಚ್ ವಾರೆಂಟ್ ಪಡ್ಕೊಂಡು ದಾಳಿ ನಡೆಸಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿ ಸರ್ಚ್ ವಾರೆಂಟ್ ಕೂಡ ಪಡ್ಕೊಂಡಿರ್ತಾರೆ. 28/6/2024 ಅಂದರೆ ಶುಕ್ರವಾರ ಮಾನ್ಯ ಲೋಕಾಯುಕ್ತರು ಸರ್ಚ್ ವಾರೆಂಟ್ ಆದೇಶ ಮಾಡ್ತಾರೆ. ಬಹುಶಃ ನನಗೆ ಬಂದಿರೋ ಮಾಹಿತಿ ಪ್ರಕಾರ 29ನೇ ತಾರೀಕು ಶನಿವಾರ ಸರ್ಚ್ ವಾರೆಂಟ್ ಮೈಸೂರಿನ ಲೋಕಾಯುಕ್ತ SP ಸೇರುತ್ತೆ. ಆದರೆ ಲೋಕಾಯುಕ್ತ SP ಅವರು ಆ ಸರ್ಚ್ ವಾರೆಂಟನ್ನು DYSP ಕೊಡಲ್ಲ. ಯಾಕೆಂದರೆ ಸರ್ಚ್ ವಾರೆಂಟ್ ಆಗಿರೋದು DYSP ಅವರ ಹೆಸರಿಗೆ. ಆ ದಾಖಲೆಗಳನ್ನ ಅಂದರೆ ಸರ್ಚ್ ವಾರೆಂಟನ್ನು DYSP ಕೊಡದೆ ಈ ಮಾಹಿತಿನ ಇವರು ಹಿಂದೆ ಇದ್ದಂಥ ಲೋಕಾಯುಕ್ತ SP ಸಜಿತ್ರವರು ಬೈರತಿ ಸುರೇಶ್, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿನ ಆಧರಿಸಿ ಬೈರತಿ ಸುರೇಶ್ ಸೋಮವಾರ ಬೆಳಗ್ಗೆ ಅಂದರೆ 1ನೇ ತಾರೀಕು ಬೆಳಗ್ಗೆ ದಿಢೀರ್ ಅಂತೇಳಿ ಹೆಲಿಕಾಪ್ಟರ್ ಮೈಸೂರು ಬರ್ತಾರೆ. ಅಲ್ಲಿ ಕಡತಗಳನ್ನು ವಶಕ್ಕೆ ತಗೊಳ್ತಾರೆ. ಮತ್ತು ಇಡೀ ಪತ್ರಿಕಾಗೋಷ್ಠಿ ನಡೆಸಿ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇದರ ಆಧಾರದ ಮೇಲೆ ಲೋಕಾಯುಕ್ತವರು ತನಿಖೆಯನ್ನು ಮುಂದುವರೆಸಿದೆ. ಈಗಾಗಲೇ ಸರ್ಕಾರದವರು ವಶಪಡಿಸ್ಕೊಂಡಿರೋದ್ರಿಂದ ಮತ್ತು ಆಯೋಗನ ರಚನೆ ಮಾಡೋದ್ರಿಂದ ನಾವು ತನಿಖೆ ಮಾಡಿ ಸೂಕ್ತ ಅಲ್ಲ ಅಂತೇಳಿ ಪ್ರಕರಣ ಮುಚ್ಚುತ್ತಾರೆ. ಸೊ ಇಲ್ಲಿ 4 ಅಂಶಗಳನ್ನ ನಾವು ಗಮನಿಸಿದಾಗ ಅಂದರೆ ಸರ್ಚ್ ವಾರೆಂಟ್ ಆಗಿದ್ದ ದಿನಾಂಕ, ಮೈಸೂರಿಗೆ ಲೋಕಾಯುಕ್ತಕ್ಕೆ ಬಂದಿದ್ದ ದಿನಾಂಕ, ಮತ್ತು ಬೈರತಿ ಸುರೇಶ್ ಮೈಸೂರಿಗೆ ಬಂದಿದ್ದ ದಿನಾಂಕ, ಮತ್ತು ಪ್ರಕರಣ ಮುಚ್ಚಾಕಿರೋ ದಿನಾಂಕ ಅಂದರೆ ಮುಕ್ತಾಯ ಮಾಡೋ ದಿನಾಂಕ, ಈ 4 ಅಂಶಗಳನ್ನು ಗಮನಿಸಿದಾಗ ಲೋಕಾಯುಕ್ತ ಸಂಸ್ಥೆನೇ ಈ ವಿಚಾರದಲ್ಲಿ ಒಂದು ಆರೋಪ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಆರೋಪಿಗಳಿಗೆ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟು ಕಡತಗಳನ್ನು ತೊಗೊಂಡೋಗೋದಕ್ಕೆ, ಅಕ್ರಮವಾಗಿ ತೊಗೊಂಡೋಗೋದಕ್ಕೆ, ಮತ್ತು ದಾಖಲೆಗಳನ್ನು ತಿರ್ಚೋದಕ್ಕೆ ಅಥವಾ ನಾಶಪಡಿಸೋದಕ್ಕೆ ಪರೋಕ್ಷವಾಗಿ ಮತ್ತು ಆರೋಪಣೆ ರಕ್ಷಣೆ ಮಾಡಿದರು. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಪಣೆ ರಕ್ಷಣೆ ಮಾಡೋದು ಸ್ಪಷ್ಟವಾಗಿ ಗಮನಿಸ್ಬೋದು. ಪ್ಲ್ಯಾಂಡ್ ಅನ್ನೋ ಥರ ಆಗೋಯ್ತೆ ಸರ್ ಇದು. ಯಾಕೆಂದರೆ ಸರ್ಚ್ ವಾರೆಂಟ್ ಬಂದರೂ ಕೂಡ ಅವ್ರಿಗೆ ತಗೊಂಡೋಗಿ ಕೊಡ್ತಾರೆ, ಅವರು ಬರ್ತಾರೆ ಅಂತ ಅನ್ನೋದು ಎಲ್ಲೋ ಒಂದು ಕಡೆ ಪ್ಲ್ಯಾಂಡ್ ರೀತಿ ಆಗೋಯ್ತಾ ಇದು ಅಂತ. ಹೌದು ಸರ್, ಅದೇ ಹೇಳ್ತೀನಿ. ಆರೋಪಗಳಿಗೆ ಸ್ಪಷ್ಟವಾಗಿ ಸಹಕಾರ ಕೊಡೋದು ಗೊತ್ತಾಗಿದೆ. ಇರೋ ಸಂಚು ರೂಪಿಸಿ ಅವ್ರಿಗೆ ರಕ್ಷಣೆ ಮಾಡಬೇಕು, ಆರೋಪಣೆ ರಕ್ಷಣೆ ಮಾಡಬೇಕು ಅನ್ನೋ ದುರುದ್ದೇಶದಿಂದಲೇ ಈ ಹಿಂದೆ ಇದ್ದಂಥ ಲೋಕಾಯುಕ್ತ SP ಸಂಪೂರ್ಣವಾಗಿ ಪರೋಕ್ಷ ಸಹಕಾರ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಆ ರೀತಿ ಸಹಕರಿಸಿರೋ ಅನ್ನೋ ಕಾರಣಕ್ಕೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಲೋಕಾಯುಕ್ತ SP ಸಜಿತ್ರವ್ರನ್ನ ಬೆಂಗಳೂರಿನ ಆಯಕಟ್ಟಿಗೆ DCP ನೇಮಕ ಮಾಡ್ತಾರೆ. ಸೊ ಇದೆಲ್ಲ ವಿಚಾರನ ನಾಳೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಆಗ ತಂದು ಈ ಕೂಡಲೇ ಈ ಪ್ರಕರಣ CBI ವಹಿಸಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ.